ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ರಾಜ್ಯಶಾಸ್ತ್ರದ ಸಂಪೂರ್ಣವಾದಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅನ್ನುವಂತಹ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಇರುವಂತಹ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಕೆಳಗಿನವುಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಭಾರತ ಯಾವಾಗ ಸ್ವತಂತ್ರವಾಯಿತು ಅನ್ನುವಂತಹದ್ದು 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ 1950 ಜನವರಿ 26ರಂದು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂದರೆ 1885ರಲ್ಲಿ. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು ಅಂದರೆ 1858ರ ಕಾಯ್ದೆಯಲ್ಲಿ. ಡಯಾರ್ಕಿ ಎಂದರೇನು? ಸರ್ಕಾರ ಪದ್ಧತಿಗೆ ಡಯಾರ್ಕಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸನ್ನು ಮಾಡ್ತದೆ. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು. ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂದರೆ 1946 ಸೆಪ್ಟೆಂಬರ್ 2ರಂದು ರಚನೆ ಆಯಿತು. ಇನ್ನು ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರಿತೇವೆ ಅಂದರೆ ಭಾರತ ದೇಶವನ್ನು. ಪ್ಯಾರಾಮೌಂಟ್ಸ್ ಎಂದರೇನು? ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯ ಹೊಂದಿದ್ದು ವಿದೇಶ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ಬ್ರಿಟಿಷ್ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಪ್ಯಾರಾಮೌಂಟ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ನಿಜಾಮನ ಆಡಳಿತದ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತ ಸೇವೆಯನ್ನು 1948 ಸೆಪ್ಟೆಂಬರಿನಲ್ಲಿ ಮಾಡಿದಂತಹ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಸಂವಿಧಾನ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿದೆ ಅಂದರೆ ಅದು 370ನೇ ವಿಧಿ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು ಅಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಗುತ್ತೆ ಅಂದರೆ ಅದು ಆಂಧ್ರ ಪ್ರದೇಶವನ್ನು. ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆ ಆಯಿತು ಅಂದರೆ 1953ರಲ್ಲಿ. ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಅಂದರೆ ಅದು 1960ರಲ್ಲಿ. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅಂದರೆ ಶ್ರೀ GV ಮಾವಳಂಕರ್ ಅವರು. ಇದು ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ 1 ಅಂಕದ ಪ್ರಶ್ನೋತ್ತರಗಳು. ಇನ್ನು 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹದ್ದು 1 ಅಂಕದ ಪ್ರಶ್ನೆ. ಇಲ್ಲಿ ಚುನಾವಣೆ ಎಂದರೇನು? ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವಂತಹ ವಿಧಾನವೇ ಚುನಾವಣೆ. ಚುನಾವಣೆಯ ಮೂಲ ಪದ ಯಾವುದು ಅಂದರೆ ಎಲಿಗೇರ್ ಅನ್ನುವಂತಹದ್ದು. ಉಪಚುನಾವಣೆ ಎಂದರೇನು? ಚುನಾಯಿತ ಸದಸ್ಯರ ರಾಜೀನಾಮೆ, ಮರಣ ಮುಂತಾದ ಕಾರಣಗಳಿಂದ ತನ್ನ ಅಥವಾ ಇನ್ನಿತರ ಕಾರಣಗಳಿಗೆ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವಂತಹ ಚುನಾವಣೆಯೇ ಅದು ಉಪಚುನಾವಣೆ. ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು ಅಂದರೆ ಅದು ಸುನಿಲ್ ಅರೋರಾ. ಭಾರತದ ಚುನಾವಣೆಯ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದರೆ ಅದು ರಾಷ್ಟ್ರಪತಿಗಳವರು ನೇಮಿಸ್ತಾರೆ. ಇನ್ನು EPICಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಇದನ್ನು ಫುಲ್ ಫಾರ್ಮು ಎಲೆಕ್ಟ್ರಾಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದರೆ ಮತದಾರರ ಗುರುತಿನ ಚೀಟಿ ಅಂತ ಹೇಳ್ಬಿಟ್ಟು. ನೋಟಾ ಅನ್ನು ವಿಸ್ತರಿಸಿ ಅಂತ ಕೇಳಿ ನನ್ನ ಅರ್ಥ ಅಬೋ. ಹಾಗೆ ನೇರ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ನೇರ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇದು ಭಾರತದ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆ. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಅಂದರೆ ಬಹುಪಕ್ಷ ಪದ್ಧತಿ ಇದೆ. UPAಯನ್ನು ವಿಸ್ತರಿಸಿ ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತ ಅಂದರೆ ಸಂಯುಕ್ತ ಪ್ರಗತಿಪರ ಒಕ್ಕೂಟ. NDAಯನ್ನು ವಿಸ್ತರಿಸಿ ಅಂತ ಕೇಳಿದರೆ NDA ಅಂತಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅಂದರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿ ಬಂತು ಅಂದರೆ 1985 ಏಪ್ರಿಲ್ 1ರಂದು ಅದು ಜಾರಿಗೆ ಬರುತ್ತೆ. ಇನ್ನು 3ನೇ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲೇ ಆಡಳಿತ ಮಂತ್ರ ಅನ್ನುವಂಥದ್ದು 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಆಡಳಿತದ ಮೂಲ ಪದ ಯಾವುದು ಅಂತ ಕೇಳಿದರೆ ಅದು ಆಡ್ ಮತ್ತು ಮಿನಿಸ್ಟರ್ ಅಂತ. ಹಾಗೆ ಏಡ್ ಎಂದರೆ ಸಾರ್ವಜನಿಕ, ಮಿನಿಸ್ಟರ್ ಎಂದರೆ ಸೇವೆ ಎಂಬ ಅರ್ಥವನ್ನು ಬರುತ್ತದೆ. ಆಡಳಿತ ಎಂದರೇನು? ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಸುವಂತಹ ಸಾಮೂಹಿಕ ಪ್ರಯತ್ನವನ್ನು ಆಡಳಿತ ಅಂತ ಹೇಳ್ಬಿಟ್ಟು ಕರೀತಾರೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು ಅಂದರೆ ಅದು ರಾಷ್ಟ್ರಪತಿ. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅಂದರೆ ರಾಜ್ಯಪಾಲರು. ಇನ್ನು ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂದರೆ ಜಿಲ್ಲಾಧಿಕಾರಿ. CAT
ವಿಸ್ತರಿಸಿ ಅಂತ ಕೇಳಿದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಆಫ್ ಟ್ರಿಬ್ಯುನಲ್ ಅಂತ ಅಂದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ. KAT ವಿಸ್ತರಿಸಿ ಅಂತ ಕೇಳಿದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದರೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ. ಇನ್ನು UPSCಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ. ಇನ್ನು KPSCಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕಸೇವಾ ಆಯೋಗ. ಇನ್ನು JPSCಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಜಂಟಿ ಲೋಕಸೇವಾ ಆಯೋಗ. IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದರೆ ಭಾರತೀಯ ಆಡಳಿತ ಸೇವಾ ಆಯೋಗ. IPSನ್ನು ವಿಸ್ತರಿಸಿ ಅಂತ ಕೇಳಿದರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಭಾರತೀಯ ಪೊಲೀಸ್ ಸೇವಾ ಆಯೋಗ. KS ವಿಸ್ತರಿಸಿ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಅಂದರೆ ಕರ್ನಾಟಕ ಆಡಳಿತ ಸೇವೆ ಅಂತ. ಹಾಗೆ ಇನ್ನು 14ನೇದು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯನ್ನು ನೇಮಿಸ್ತಾರೆ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಯಾರು ನೇಮಿಸ್ತಾರೆ ಅಂದರೆ ಮುಖ್ಯಮಂತ್ರಿಯನ್ನೊಳಗೊಂಡು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯಪಾಲರು ನೇಮಿಸ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು ಅಂದರೆ 6 ವರ್ಷ ಅಥವಾ 65 ವಯಸ್ಸಾದ ಮೇಲೆ ನಿವೃತ್ತಿಯಾಗುತ್ತಾರೆ. ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಅವರ ಅಧ್ಯಕ್ಷರಾಗಿ 6 ವರ್ಷಗಳು ಅಥವಾ 62 ವರ್ಷ ವಯಸ್ಸಾದಾಗ. ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಅದು ಕರ್ನಾಟಕ ಆಡಳಿತ ಸೇವೆ. ಯಾವ ವಿಧಿಯ ಅಖಿಲ ಭಾರತದ ಸೇವೆಗೆ ಅವಕಾಶ ಕಲ್ಪಿಸಿದೆ ಅಂತಂದರೆ 312ನೇ ವಿಧಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂದರೆ ಅದು ಮಸೂರಿಯಲ್ಲಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎಲ್ಲಿದೆ ಅಂದರೆ ಅದು ಹೈದರಾಬಾದ್ನಲ್ಲಿದೆ. ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಭಾರತೀಯ ರೈಲ್ವೆ ಸೇವೆ. ಜಿಲ್ಲಾಡಳಿತ ಎಂದರೇನು? ರಾಜ್ಯದ ಆಡಳಿತದ ಮೂಲ ಘಟಕವೇ ಜಿಲ್ಲಾಡಳಿತ. ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ. ಕರ್ನಾಟಕ ಲೋಕಸೇವಾ ಆಯೋಗದ ಈಗಿನ ಅಧ್ಯಕ್ಷರು ಯಾರು? ಷಡಕ್ಷರಿ ಸ್ವಾಮಿಯವರು ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಸರ್ಕಾರದ 4ನೇಯ ಒಂದು ಅಂಗ ಯಾವುದು ಅಂತ ಕೇಳಿದರೆ ಅದು ನಾಗರಿಕ ಸೇವಾ ವರ್ಗ. ಇನ್ನು ಶಾಶ್ವತ ಕಾರ್ಯಾಂಗ ಎಂದು ಯಾವುದನ್ನು ಕರೀತಾರೆ ಅಂದರೆ ನಾಗರಿಕ ಸೇವಾ ವರ್ಗವನ್ನು. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಭಾರತೀಯ ಆಡಳಿತ ಸೇವೆ. ಇನ್ನು 4ನೇಯ ಒಂದು ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಯಾವ್ಯಾವ ಇಸ್ವಿಯಲ್ಲಿ ಕೇಳಲಾಗಿದೆ ಆ ಇಸ್ವಿಗಳನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗಲಾಗಿದೆ. ಕಲಾರಾಮ ದೇವಾಲಯ ಪ್ರದೇಶದ ಮುಂದಾಳತ್ವವನ್ನು ಯಾರು ವಹಿಸಿದ್ರು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆರ್ಥಿಕ ಶೋಷಣೆ ಅಂತ ಅಂದರೆ ಏನು ಅಂತ ಇದೆ, ಆರ್ಥಿಕವಾಗಿ ಹಿಂದುಳಿದಂತಹ ಅಸಹಾಯಕರ ಮೇಲೆ ಪ್ರಬಲರು ಮಾಡುವಂತಹ ಒಂದು ದಬ್ಬಾಳಿಕೆ. ಮೂಕನಾಯಕ ಪತ್ರಿಕೆ ಆರಂಭಿಸಿದವರು ಯಾರು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಾಮಾಜಿಕ ತಾರತಮ್ಯ ಎಂದರೇನು ಅಂತ ಇದೆ, ಶ್ರೇಷ್ಠ, ಕನಿಷ್ಠ, ಮೇಲು, ಕೀಳೆಂಬ ಭೇದ ಭಾವವನ್ನು ಮಾಡುವುದು. ಚಿಪ್ಕೋ ಚಳುವಳಿಯ ರೂವಾರಿ ಯಾರು ಅಂತ ಇದೆ, ಅದು ಚಾಂಡಿ ಪ್ರಸಾದ ಭಟ್ಟ. ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದಂತಹವರು ಅಂದರೆ ಅವರು ರಾಮನಗರ ಜಿಲ್ಲೆಗೆ ಸೇರಿಸಿದಂಥವರು. ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದರೆ ಅದು ಜೂನ್ 5. AITUC ಅಂದರೆ ಏನು ಅಂತ ಇದೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನದು ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಸಾವಿತ್ರಿಬಾಯಿ ಫುಲೆ ಅವರು. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದರೆ ಅದು ಮೇ 1. ಜ್ಯೋತಿಬಾ ಫುಲೆಯವರು ಯಾವ ಪರಿಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದರು ಅಂದರೆ ಅದು ಅಕ್ಷರ ಕ್ರಾಂತಿಯ ಬಗ್ಗೆ. ADHR ವಿಸ್ತರಿಸಿ ಅಂತ ಇದೆ, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ, ಯೂನಿವರ್ಸಲ್ ಡೆಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ. ಇನ್ನು ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂತ ಇದೆ, ಅದರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಸಿದ್ದಾಪುರದಲ್ಲಿ. ಇನ್ನು ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಅದು 2005ರಲ್ಲಿ. ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ ಅದು 1992ರಲ್ಲಿ. 5ನೇಯ ಒಂದು
ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತತೆ ಎದುರಿಸುವಂತಹ ಸವಾಲುಗಳು ಅಂತ ಹೇಳಿ. ರಾಷ್ಟ್ರ ನಿರ್ಮಾಣ ಅಂದ್ರೆ ಏನು ಅಂದ್ರೆ ರಾಷ್ಟ್ರೀಯ ವಾದದಿಂದ ಕೂಡಿರುವಂತಹ ಜನತೆ ರಾಷ್ಟ್ರದ ಪುನರ್ ನಿರ್ಮಾಣ ಹಾಗೂ ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವಂತಹ ಒಂದು ಸಂಕಲ್ಪವಾಗಿದೆ. ರಾಷ್ಟ್ರ ಎಂಬ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಮೂಡಿ ಬಂದಿತು ಅಂದ್ರೆ ವೆಸ್ಟ್ ಪಾಲಿಯಾ ಒಪ್ಪಂದ. ಯಾವ ರಾಷ್ಟ್ರವನ್ನ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಅಂತ ಕರೆಯಲಾಗುತ್ತೆ ಅಂದ್ರೆ ಅದು ಭಾರತ. ಯಾವ ರಾಷ್ಟ್ರವನ್ನ ಜನಾಂಗೀಯತೆಯ ನಾಡು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂದ್ರೆ ಅದು ಆಫ್ರಿಕಾ. ಅಸಮಾನತೆ ಎಂದರೇನು ಅಂತ ಇದೆ. ಜಾತಿ, ಲಿಂಗ, ಧರ್ಮ ಮತ್ತು ಅಂತಸ್ತಿನ ಆಧಾರದ ಮೇಲೆ ತಾರತಮ್ಯ ಮಾಡುವಂತಹ ವ್ಯವಸ್ಥೆ. ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ ಇದೆ. ಜಾತಿ ಆಧಾರಿತವಾಗಿ ಮೇಲ್ಜಾತಿಗಳು ಕೆಳಜಾತಿಯ ಜನರ ಮೇಲೆ ನಡೆಸುವಂತಹ ಒಂದು ಆರ್ಥಿಕ, ಸಾಮಾಜಿಕ, ಧಾರ್ಮಿಕವಾದಂತಹ ಒಂದು ಶೋಷಣೆಯಾಗಿದೆ. ಇನ್ನು ಲಿಂಗಾಧಾರಿತ ಅಸಮಾನತೆ ಎಂದರೇನು ಅಂತ ಇದೆ. ಗಂಡು ಹೆಣ್ಣು ಎಂಬ ತಾರತಮ್ಯದಿಂದ ಸ್ತ್ರೀಯರನ್ನು ಸಮಾನ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡುವಂತಹ ಪ್ರಕ್ರಿಯೆಯಾಗಿದೆ. ಅನಕ್ಷರತೆ ಎಂದರೇನು. ವ್ಯಕ್ತಿಯೊಬ್ಬನು ತನ್ನ ಮಾತೃಭಾಷೆಯಲ್ಲಿ ಓದಲು ಬರೆಯಲು ತಿಳಿಯದಂತಹ ಸ್ಥಿತಿಯನ್ನು ಅನಕ್ಷರತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು ಅಂತ ಇದೆ. ಅದು ಭಾರತದ ಸಂಸತ್ತು 2002ರಲ್ಲಿ 86ನೇ ತಿದ್ದುಪಡಿಯನ್ನು ಅಂಗೀಕರಿಸುತ್ತೆ. RTಯನ್ನು ವಿಸ್ತರಿಸಿ ಅಂತ ಕೇಳಿದರೆ ರೈಟ್ ಟು ಎಜುಕೇಷನ್. ಕೋಮುವಾದ ಎಂದರೇನು. ಸಮಾಜದ ಒಂದು ಮತೀಯ ಗುಂಪು ಇನ್ನೊಂದು ಮತೀಯ ಗುಂಪಿನ ವಿರುದ್ಧ ದ್ವೇಷವನ್ನು ಸಾಧಿಸುವುದಾಗಿದೆ. ಭಯೋತ್ಪಾದನೆಯ ಮೂಲ ಪದ ಯಾವುದು ಅಂತ ಹೇಳಿದೆ. ಟೆರರ್ ಎಂಬ ಲ್ಯಾಟಿನ್ ಭಾಷೆಯ ಪದ. ಭಯೋತ್ಪಾದನೆ ಎಂದರೇನು ಅಂದರೆ ಜನರಲ್ಲಿ ಭಯವನ್ನು ಸೃಷ್ಟಿಸಿ ದೇಶದಲ್ಲಿ ಆತಂಕ ಮತ್ತು ಅಶಾಂತಿಯ ವಾತಾವರಣವನ್ನು ನಿರ್ಮಿಸಿ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸುವಂತಹ ಒಂದು ಗುಂಪು. ಟಾಡಾವನ್ನು ವಿಸ್ತರಿಸಿ ಅಂತ ಹೇಳಿದರೆ ಟೆರರಿಸ್ಟ್ ಅಂಡ್ ಡಿಸ್ರಪ್ಷನ್ ಆಕ್ಟಿವಿಟೀಸ್ ಪ್ರಿವಿಯೆನ್ಷನ್ ಆ್ಯಕ್ಟ್ ಅಂತ ಹೇಳಿ. ಹಾಗೆ POTA ವಿಸ್ತರಿಸಿ ಅಂತ ಇದ್ದಾರೆ. ಪ್ರಿವಿಯೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂತ. ಇನ್ನು UAPA ವಿಸ್ತರಿಸಿ ಅಂತ ಇದ್ದಾರೆ. ಅದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವಿಯೆನ್ಷನ್ ಆ್ಯಕ್ಟ್ ಅಂತ. ಇನ್ನು ಭ್ರಷ್ಟಾಚಾರ ಎಂದರೇನು ಅಂತ ಇದೆ. ಸರ್ಕಾರಿ ನೌಕರ ಅಥವಾ ರಾಜಕಾರಣಿ ತನ್ನ ಸ್ವಾರ್ಥಕ್ಕಾಗಿ ಕಾನೂನುಬದ್ಧ ವೇತನವನ್ನು ಹೊರತುಪಡಿಸಿ ಪಡೆಯುವಂತಹ ಹಣ ಅಥವಾ ಬಹುಮಾನವನ್ನು ಭ್ರಷ್ಟಾಚಾರ ಎನ್ನುತ್ತಾರೆ. ಲೋಕಪಾಲರನ್ನು ಯಾರು ನೇಮಿಸ್ತಾರೆ ಅಂದರೆ ಲೋಕಪಾಲನನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ. ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂದರೆ 2014 ಜನವರಿ 1ರಂದು. ಲೋಕಾಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದರೆ ಅದು ರಾಜ್ಯಪಾಲರು. ಲೋಕಾಯುಕ್ತ ಸಂಸ್ಥೆ ಯಾವಾಗ ಜಾರಿಗೆ ಬಂತು ಅಂದರೆ ಅದು 1984ರಲ್ಲಿ. ಲೋಕಾಯುಕ್ತ ಅಧಿಕಾರಾವಧಿ ಎಷ್ಟು ಅಂದರೆ ಅದು 5 ವರ್ಷಗಳು. 6ನೆಯ ಒಂದು ಅಧ್ಯಾಯ ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು ಅನ್ನುವಂತಹದ್ದು ಪ್ರಶ್ನೆ. ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಇದೆ. ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವಂತಹ ವ್ಯವಸ್ಥೆ ಅಂತ. ಕೊಯ್ಲಿಷನ್ನ ಮೂಲ ಪದ ಯಾವುದು ಅಂದರೆ ಕೊಯ್ಲಿಶಿಯೆ ಎಂಬುದರಿಂದ ಬಂದಿದೆ. CMPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂದರೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸ್ತಾರೆ ಅಂದರೆ LA ಕಾಫ್ಮನ್ ರವರು ಗುರುತಿಸ್ತಾರೆ. LGBTಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಲೆಸ್ಬಿಯನ್, ಗೇ, ಬಿ, ಸೆಕ್ಸ್ಯುವಲ್, ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟು ಅಂದರೆ ಸಲಿಂಗಗಳ ಹಕ್ಕುಗಳ ಕಾಯ್ದೆ ಅಂತ ಹೇಳ್ಬಿಟ್ಟು. ಯಾವ ದಿನವನ್ನು ಮತದಾರರ ದಿನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ, ಆಚರಿಸಲಾಗುತ್ತೆ ಅಂದರೆ ಅದು ಜನವರಿ 25. ಭ್ರಷ್ಟಾಚಾರದ ಮೂಲ ಪದ ಯಾವುದು ಅಂದರೆ ಭ್ರಷ್ಟಾಚಾರದ ಮೂಲ ಪದ ರಂಪಿಯರ್. ಸಮವರ್ತಿ ಪಟ್ಟಿಯಲ್ಲಿರುವ 2 ವಿಷಯಗಳನ್ನು ತಿಳಿಸಿ ಅಂದರೆ ಅದು ವಿವಾಹ ಮತ್ತು ವಿಚ್ಛೇದನ. IACಯನ್ನು ವಿಸ್ತರಿಸಿ ಅಂತ ಹೇಳಿದರೆ ಇಂಡಿಯನ್ ಎಗೇನೆಸ್ಟ್ ಕರಪ್ಷನ್ ಅಂತ ಅಂದರೆ ಭ್ರಷ್ಟಾಚಾರದ ವಿರುದ್ಧ ಭಾರತ. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ 3 ಬಾರಿ ಹೇರಲಾಗಿದೆ. ಇನ್ನು NDAಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಅದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. UPAಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಅದು ಸಂಯುಕ್ತ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು ಅಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2
6ನೆಯ ಒಂದು ಅಧ್ಯಾಯ ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು ಅನ್ನುವಂತಹದ್ದು ಪ್ರಶ್ನೆ. ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಇದೆ. ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವಂತಹ ವ್ಯವಸ್ಥೆ ಅಂತ. ಕೊಯ್ಲಿಷನ್ನ ಮೂಲ ಪದ ಯಾವುದು ಅಂದರೆ ಕೊಯ್ಲಿಶಿಯೆ ಎಂಬುದರಿಂದ ಬಂದಿದೆ. CMPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂದರೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸ್ತಾರೆ ಅಂದರೆ LA ಕಾಫ್ಮನ್ರವರು ಗುರುತಿಸ್ತಾರೆ. LGBTಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಲೆಸ್ಬಿಯನ್, ಗೇ, ಬಿ, ಸೆಕ್ಸ್ಯುವಲ್, ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟು, ಅಂದರೆ ಸಲಿಂಗಗಳ ಹಕ್ಕುಗಳ ಕಾಯ್ದೆ ಅಂತ ಹೇಳ್ಬಿಟ್ಟು ಯಾವ ದಿನವನ್ನು ಮತದಾರರ ದಿನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ, ಆಚರಿಸಲಾದರೆ ಅದು ಜನವರಿ 25. ಭ್ರಷ್ಟಾಚಾರದ ಮೂಲ ಪದ ಯಾವುದು ಅಂದರೆ ಭ್ರಷ್ಟಾಚಾರದ ಮೂಲ ಪದ ರಂಪಿಯರ್. ಸಮವರ್ತಿ ಪಟ್ಟಿಯಲ್ಲಿರುವ 2 ವಿಷಯಗಳನ್ನು ತಿಳಿಸಿ ಅಂದರೆ ಅದು ವಿವಾಹ ಮತ್ತು ವಿಚ್ಛೇದನ. IACಯನ್ನು ವಿಸ್ತರಿಸಿ ಅಂತ ಹೇಳಿದರೆ ಇಂಡಿಯನ್ ಎಗೇನೆಸ್ಟ್ ಕರಪ್ಷನ್ ಅಂತ, ಅಂದರೆ ಭ್ರಷ್ಟಾಚಾರದ ವಿರುದ್ಧ ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ 3 ಬಾರಿ ಹೇರಲಾಗಿದೆ. ಇನ್ನು NDAಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಅದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. UPAಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಅದು ಸಂಯುಕ್ತ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು ಅಂದರೆ ಅದು ಮಹಾತ್ಮ ಗಾಂಧೀಜಿ. ಇನ್ನು 7ನೆಯ ಒಂದು ಅಧ್ಯಾಯ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ ಹೇಳ್ಬಿಟ್ಟು, ಇನ್ನು ಉದಾರೀಕರಣ ಎಂದರೇನು ಅಂತ ಇದೆ. ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಹೆಚ್ಚು ಮುಕ್ತವಾಗಿರುವಂತಹ ಮತ್ತು ತೆರಿಗೆ ಸುಂಕಗಳಿಂದ ವಿನಾಯಿತಿ ಪಡೆಯುವಂತಹ ಒಂದು ಪ್ರಕ್ರಿಯೆಯೇ ಉದಾರೀಕರಣ. ಲೇಸಸ್ ಅಫೇರ್ ಎಂದರೇನು? ಮುಕ್ತ ವ್ಯಾಪಾರ ನೀತಿ. ಖಾಸಗೀಕರಣ ಎಂದರೇನು ಅಂದರೆ ಸಾರ್ವಜನಿಕ ಉದ್ಯಮಗಳ ಮೇಲಿನ ಸರ್ಕಾರಿ ಒಡೆತನವನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದೇ ಅದು ಖಾಸಗೀಕರಣ. ಇನ್ನು ಜಾಗತೀಕರಣ ಎಂದರೇನು ಅಂತ ಇದೆ. ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂತಹ ಒಂದು ವ್ಯಕ್ತಿತ್ವವೇ ಒಂದು ಪ್ರಕ್ರಿಯೆಯೇ ಜಾಗತೀಕರಣ. ಇನ್ನು ಭಾರತದಲ್ಲಿ ಜಾಗತೀಕರಣವು ಯಾವಾಗ ಪ್ರಾರಂಭವಾಯಿತು ಅಂತ ಇದೆ. 1990ರಲ್ಲಿ ಭಾರತದ ಹೊಸ ಆರ್ಥಿಕ ನೀತಿಯೊಂದಿಗೆ ಜಾಗತೀಕರಣವು ಆರಂಭವಾಯಿತು. ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೇನು ಅಂತ ಇದೆ. ಬಂಡವಾಳಶಾಹಿಗಳು ಮತ್ತು ಸರ್ಕಾರಿ ಅಧಿಕಾರಿ ವರ್ಗದವರ ನಿಕಟ ಸಂಬಂಧದ ಮೂಲಕ ನಡೆಯುವಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಆಪ್ತಸ್ನೇಹಿ ಬಂಡವಾಳಶಾಹಿ ಎನ್ನುವರು. ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೇನು ಅಂತ ಇದೆ. 21ನೇ ಶತಮಾನದಲ್ಲಿ ಆಫ್ರೋ ಏಷಿಯನ್ ರಾಷ್ಟ್ರಗಳಲ್ಲಿ ನಿರಂಕುಶ ಪ್ರಭುತ್ವವನ್ನು ಮತ್ತು ಅಧಿಕಾರಯುಕ್ತ ಸರ್ಕಾರಗಳನ್ನು ಕಿತ್ತೊಗೆಯುವಂತಹ ಒಂದು ಹೋರಾಟಕ್ಕೆ ಪ್ರಜಾಸತ್ತಾತ್ಮಕ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೇಪಾಳದಲ್ಲಿ ಮ್ಯಾಗ್ನಾ ಕಾರ್ಟ್ ಎಂದು ಯಾವುದನ್ನು ಕರೆಯಲಾಗಿದೆ ಅಂದರೆ ಮೇ 18, 2006ರಲ್ಲಿ ಲೋಕತಾಂತ್ರಿಕ ಆಂದೋಲನವು ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ 1990ರ ಸಂವಿಧಾನವನ್ನು ರದ್ದುಗೊಳಿಸಿ ಜನಪರ ಕಾನೂನುಗಳನ್ನು ಜಾರಿಗೊಳಿಸಿತು. ಇದನ್ನು ನೇಪಾಳದ ಮ್ಯಾಗ್ನಾ ಕಾರ್ಟ್ ಎನ್ನುವರು. ಭೂತಾನ್ನಲ್ಲಿ ಯಾವ ಮಾದರಿ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಅಂದರೆ ಭೂತಾನ್ನಲ್ಲಿ ಬಹುಪಕ್ಷೀಯ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ. ಭೂತಾನ್ನಲ್ಲಿ ಪ್ರಜಾಸತ್ತಾತ್ಮಕ ಚಳುವಳಿ ಪ್ರಾರಂಭವಾಗಲು ಸ್ಫೂರ್ತಿ ಯಾರು ಅಂದರೆ ರಾಮ್ತುಂಗ್ ಕುನಲಿ ದೊರಜಿ ಎನ್ನುವಂತಹವರು. ಭೂತಾನ್ನಲ್ಲಿ ಪ್ರಥಮ ಪ್ರಜಾಸತ್ತಾತ್ಮಕ ಚುನಾವಣೆ ಯಾವಾಗ ನಡೆಯಿತು ಅಂತಂದರೆ ಅದು ಮಾರ್ಚ್ 24 ಮತ್ತು 2008ರಲ್ಲಿ. ಭೂತಾನ್ ಸಂವಿಧಾನವನ್ನು ಯಾವಾಗ ರಚಿಸಲಾಯಿತು ಅಂದರೆ 18/7/2007ರಲ್ಲಿ. ಅಫ್ಘಾನಿಸ್ತಾನದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಸಭೆಗೆ ಯಾವಾಗ ಚುನಾವಣೆಗಳು ನಡೆದವು ಅಂದರೆ 2010ರಲ್ಲಿ. ಆಫ್ಘಾನಿಸ್ತಾನದ ಪ್ರಸ್ತುತ ಅಧ್ಯಕ್ಷರನ್ನ ಹೆಸರಿಸಿ ಅಂತ ಇದೆ ಅಶ್ರಫ್ ಘನಿ. ಈಜಿಪ್ಟ್ನಲ್ಲಿ ಸಂವಿಧಾನವನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಂದರೆ ಅದು ಜನವರಿ 1956ರಲ್ಲಿ. ಲಿಬಿಯಾದ ನಿರಂಕುಶಾಧಿಕಾರವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕರ್ನಲ್ ಗಡಾಫಿ. ಲಿಬಿಯಾದಲ್ಲಿ ಪ್ರಜಾಸತ್ತಾತ್ಮಕ ಚಳುವಳಿಗಳು ಯಾವಾಗ ಪ್ರಾರಂಭವಾಯಿತು ಅದು 27/2/2011ರಲ್ಲಿ. ಸಿರಿಯಾ ದೇಶವು ಫ್ರಾನ್ಸ್ನಿಂದ ಯಾವಾಗ ಮುಕ್ತಿ ಪಡೆಯಿತು ಅಂದರೆ ಅದು 1946ರಲ್ಲಿ. ಸಿರಿಯಾದ ಪ್ರಸ್ತುತ ಅಧ್ಯಕ್ಷರನ್ನ ಹೆಸರಿಸಿ ಅಂತ ಕೇಳಿದರೆ ಅದು ಬಸರ್ ಅಲಿ ಅಸಾದ್. 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಇದೆ. ಅದು ಜರ್ಮಿ ಬೆಂಥಾಮ್. ವಿಶ್ವಸಂಸ್ಥೆಗೆ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ಅದು 1945ರಲ್ಲಿ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ ಅದು 195 ಸದಸ್ಯ ರಾಷ್ಟ್ರಗಳು. ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದು ಅಂದರೆ ಅದು ಭದ್ರತಾ ಮಂಡಳಿ. ಹಾಗೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಅದು ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಇಂದಿನ ಪ್ರಧಾನ ಕಾರ್ಯದರ್ಶಿಯನ್ನು ಹೆಸರಿಸಿ ಅಂತ ಇದೆ ಆಂಟೋನಿಯೋ ಗುಟೆರೆಸ್.
ಹಾಗೆ ಆಸಿಯಾನ್ ಸಂಘಟನೆಯು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ಅದು 1967ರಲ್ಲಿ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದರೆ 8 ಸದಸ್ಯ ರಾಷ್ಟ್ರಗಳು. ಸಾರ್ಕ್ ಅನ್ನು ವಿಸ್ತರಿಸಿ ಅಂತ ಇದೆ. ಅದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರಿ ಸಂಘಟನೆ. ಇನ್ನು BRICS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಮತ್ತು ಇದನ್ನು ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ, ಸೌತ್ ಆಫ್ರಿಕಾ ಅಂತ ಹೇಳಿ. ಇಷ್ಟು 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಎನ್ನುವಂತಹದ್ದು. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು ಅಂದರೆ ಅದು ಜವಾಹರ್ಲಾಲ್ ನೆಹರೂರವರು. ಭಾರತ ಸಂವಿಧಾನ ಯಾವ ವಿಧಿಯ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ ಅಂದರೆ ಅದು 51ನೇ ವಿಧಿ. NAM ವಿಸ್ತರಿಸಿ ಅಂತ ಇದೆ. ನಾನ್ ಅಲೈನ್ಮೆಂಟ್ ಅಂತ ಅಂದರೆ ಆಲಿಪ್ತ ನೀತಿ ಅಂತ. ಪ್ರಸ್ತುತ ಆಲಿಪ್ತ ನೀತಿ ಸಂಘಟನೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂದರೆ ಅದು 128 ಸದಸ್ಯ ರಾಷ್ಟ್ರಗಳಿವೆ. ವರ್ಣಭೀತಿ ನೀತಿ ಎಂದರೇನು ಅಂದರೆ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರನ್ನು ಶೋಷಣೆ ಮಾಡುವಂತಹ ನೀತಿಯನ್ನು ವರ್ಣಭೇದ ನೀತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು CHOGM ಅಂದರೆ ಏನು ಅಂತ ಕೇಳಿದರೆ ಅದನ್ನು ವಿಸ್ತರಿಸಿ ಬರೀಲಿಕ್ಕೆ ಕೇಳಿದರೆ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್ಸ್ ಅಂತ ಹೇಳಿ. ಇನ್ನು CHOGMನ ಮುಖ್ಯಸ್ಥರು ಯಾರು ಅಂದರೆ ಬ್ರಿಟನ್ನಿನ ರಾಣಿ. ಭಾರತದ ಪ್ರಥಮ ಅಣು ಪರೀಕ್ಷೆಯನ್ನು ಯಾವಾಗ ನಡೆಸ್ತಾರೆ ಅಂದರೆ ಅವರು 1974ರಲ್ಲಿ ನಡೆಸ್ತಾರೆ. ಇನ್ನು NPT ವಿಸ್ತರಿಸಿ ಅಂತ ಕೇಳಿದರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಅಂದರೆ ಅಣ್ವಸ್ತ್ರ ನಿಷೇಧ ಒಪ್ಪಂದ ಅಂತ ಹೇಳ್ಬಿಟ್ಟು. CTBT ವಿಸ್ತರಿಸಿ ಅಂತ ಹೇಳಿದರೆ ಇದು ಕಂಪ್ರೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಹೇಳ್ಬಿಟ್ಟು ಅಂದರೆ ಸಮಗ್ರ ಅಣ್ವಸ್ತ್ರ ನಿಷೇಧ ಒಪ್ಪಂದ ಅಂತ. ಇನ್ನು 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಜರ್ಮನಿಯ ಚಾನ್ಸಲರ್ ಅಂಜೆಲಾ ಮಾರ್ಕೆಲ್ ರವರಿಗೆ ಲಭಿಸ್ತದೆ. ಇನ್ನು OPCW ವಿಸ್ತರಿಸಿ ಅಂತ ಇದೆ. ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಅಂತ ರಾಸಾಯನಿಕ ಅಸ್ತ್ರಗಳ ನಿಷೇಧ ಸಂಘಟನೆ. ಇನ್ನು NSGಯನ್ನು ವಿಸ್ತರಿಸಿ ಅಂತ ಕೇಳಿದರೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಹೇಳಿ. ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಶೇಖ್ ಮುಜಿಬುರ್ ರೆಹಮಾನನ್ನು ಕರೆಯಲಾಗುತ್ತೆ. ಇನ್ನು IPKF ವಿಸ್ತರಿಸಿ ಅಂತ ಕೇಳಿದರೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳ್ಬಿಟ್ಟು. ಇಷ್ಟು ನಿಮ್ಮ ಒಂದು ರಾಜ್ಯಶಾಸ್ತ್ರದಲ್ಲಿ ಇರುವಂತಹ ಎಲ್ಲ ಅಧ್ಯಾಯಗಳ 1 ಅಂಕದ ಪ್ರಶ್ನೋತ್ತರಗಳು. ಇದು ಬ್ಲೂ ಪ್ರಿಂಟಲ್ಲೂ ಕೂಡ ಇದೆ. 1 ಅಂಕದ ಎಲ್ಲ ಪ್ರಶ್ನೋತ್ತರಗಳನ್ನು ಎಲ್ಲ ಲೆಸನ್ನಲ್ಲಿಯೂ ಕೂಡ ಬರುತ್ತೆ ಅಂತ ಇರೋದ್ರಿಂದ ಈ ಸಂಪೂರ್ಣವಾದಂತಹ 1 ಅಂಕಗಳು ಇವುಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥವು. ಯಾಕೆಂದರೆ ನಿಮಗೆ ಹಿಂದೆ ಪರೀಕ್ಷೆಗಳಲ್ಲಿ ಹಿಂದಿನ ಒಂದು ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗಳನ್ನು ಇಸ್ವಿಗಳನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಅವುಗಳಿಗೆ ಹೆಚ್ಚಿನ ಒಂದು ಪ್ರಿಫರೆನ್ಸನ್ನು ಕೊಟ್ಬಿಟ್ಟು ನೀವು ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಪಡಿಬಹುದು. ಧನ್ಯವಾದಗಳು.